ಸಚಿವ ಜಮೀರ್ ವಿರುದ್ಧ ಸಾಲು ಸಾಲು ಶಾಸಕರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ದೂರನ್ನ ದಾಖಲು ಮಾಡಿದ್ದಾರೆ. ಅದು ದಾಖಲೆ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ ಶಾಸಕ ಗವಿಯಪ್ಪ. ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಸಹ ಸುರ್ಜೇವಾಲಾ ಮುಂದೆ ಜಮೀರ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೂಡ್ಲಿಗಿ ಶಾಸಕ ಶ್ರೀನಿವಾಸನಿಂದಲೂ ಕೂಡ ಜಮೀರ್ ವಿರುದ್ಧ ದೂರು ಕೇಳಿಬಂದಿದೆ. ಸಚಿವ ಜಮೀರ್ ಮತ್ತು ಜಿಲ್ಲಾಧಿಕಾರಿಯನ್ನ ಬದಲಾಯಿಸುವಂತೆ ಮನವಿಯನ್ನು ಕೂಡ ಸುರ್ಜೇವಾಲಾ ಮುಂದೆ ಇಡಲಾಗಿದೆ. ಸಚಿವ ಜಮೀರ್ ವಿಚಾರವಾಗಿ ಹಲವು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ, ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತ. ಇದಕ್ಕೆ ಸಂಬಂಧಿಸಿದ ಹಾಗೆ ಈಗ ಗವಿಯಪ್ಪ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಹೊಸಪೇಟೆ ನಗರಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಚಾರ, ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅನುದಾನ ಕೊಡ್ತಾ ಇಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಜಮೀರ್ನಿಂದ ಅಸಹಕಾರ ತೋರಲಾಗಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರು ಸಹಕಾರವನ್ನ ಕೊಡ್ತಾ ಇಲ್ಲ. ಅನುದಾನ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ. ಇದರ ಕುರಿತಾಗಿ ಗಮನ ಹರಿಸಿ ಅಂತ ದಾಖಲೆ ಸಮೇತ ದೂರನ್ನ ಕೊಡಲಾಗಿದೆ. ಶಾಸಕರ ವಿರೋಧದ ಬೆನ್ನಲ್ಲೇ ಸುರ್ಜೇವಾಲಾ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಎಲ್ಲರ ಅಹವಾಲನ್ನ ಸ್ವೀಕಾರ ಮಾಡಿದ್ದಾರೆ. ಈಗ ಸಚಿವ ಜಮೀರ್ ಜೊತೆಗೆ ಈ ಹಿಂದೆ ಕೂಡ ಒಂದು ಬಾರಿ ಮಾತುಕತೆ ಮಾಡಿದ್ರು ದೂರು ಬಂದ ನಂತರದಲ್ಲಿ. ಈಗ ಸಾಲು ಸಾಲು ದೂರು ಬರ್ತಿರೋದ್ರಿಂದ ಏನ್ ಮಾಡ್ತಾರೆ ನೋಡ್ಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ. ಸುಕೇಶ್, ಗವಿಯಪ್ಪ ಅವರು ದಾಖಲೆ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ, ಏನ್ ಆರೋಪ ಹೊರಿಸ್ತಾ ಇದ್ದಾರೆ ಶಾಸಕರುಗಳು? ಕಡಿಮೆ 3 ಜನ ಶಾಸಕರು ಈ ದೂರಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು. ಅಂದ್ರೆ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ಈ ದೂರಿತ್ತು ಅನ್ನುವಂಥದ್ದು. ಉಸ್ತುವಾರಿ ಸಚಿವರಾಗಿರುವುದು ಜಮೀರ್ ಅಹಮದ್ ಖಾನ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅಂದ್ರೆ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಚಿವರಾಗಿ ಅನ್ನುವಂಥದ್ದು. ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಅನುದಾನದ ವಿಚಾರದಲ್ಲಿ ಸ್ಪಂದಿಸ್ತಾ ಇಲ್ಲ, ಮೆಡಿಕಲ್ ಕಾಲೇಜು ಇದಕ್ಕೆ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಮಾಡುವಂತ ಒತ್ತಡ ಮತ್ತು ಒತ್ತಾಯಗಳಿಗೆ ಬೆಲೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕೆಲವೊಂದು ಅಂದ್ರೆ ತಮ್ಮ ಡಿಮ್ಯಾಂಡ್ ಏನಿತ್ತು ಅದಕ್ಕೆ ಎಷ್ಟು ಮಟ್ಟಿಗಿನ ಸ್ಪಂದನೆ ಸಿಕ್ಕಿದೆ ಅನ್ನುವಂಥ ದಾಖಲೆಗಳನ್ನು ಕೂಡ ಶಾಸಕರು, ಹಿರಿಯ ಶಾಸಕರಾಗಿರ್ತಕ್ಕಂಥ ಗವಿಯಪ್ಪನವರು ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾಗಿ ಬೇರೆ ಬೇರೆ ಜಿಲ್ಲೆಯ ಸಚಿವರುಗಳ ವಿಚಾರದಲ್ಲಿ ಒಂದಷ್ಟು ಗೌಪ್ಯವಾದಂತಹ ದೂರುಗಳು, ಲಿಖಿತ ದೂರುಗಳು ಎಲ್ಲವೂ ಕೂಡ ದಾಖಲಾಗಿದ್ದಾವೆ. ಆದರೆ ಇವತ್ತು ಪದೇ ಪದೇ, ಯಾಕಂದ್ರೆ ನಿನ್ನೆ ಇತ್ತು, ನಿನ್ನೆಯೂ ಬಂದು ಹೋಗಿದ್ರು, ಇವತ್ತು ಪುನಃ ಬಂದಿರು ಗವಿಯಪ್ಪ ಅವರು ಯಾಕೆ ಬರ್ತಾ ಇದ್ದಾರೆ ಅನ್ನುವಂಥ ಸಹಜವಾದ ಕುತೂಹಲ ಇತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತ ದೂರು ನಾನಷ್ಟೇ ಅಲ್ಲ ಅನ್ನುವಂಥ ಜೊತೆಗೆ ಇನ್ನೂ ಇಬ್ಬರು ಶಾಸಕರುಗಳ ದೂರು ಕೂಡ ಇದೆ. ಆ ಇಬ್ಬರು ಶಾಸಕರು ಕೂಡ ಮಂಜುನಾಥ್ ಅವರು ಮತ್ತು ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಈ ವಿಚಾರದಲ್ಲಿ ದೂರನ್ನ ದಾಖಲಿಸ್ತಾರೆ ಅನ್ನುವಂಥದ್ದು. ಅಂದ್ರೆ ನಮಗೆ ಹೆಚ್ಚಿನ ಸಹಕಾರಗಳು ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಏನ್ ಕೇಳಿದ್ವಿ, ಏನ್ ಕೇಳಿಲ್ಲ ಅನ್ನುವಂಥ ದಾಖಲಾತಿಗಳೊಂದಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.